ವಾಪಸ್ ಆಗಿಲ್ಲ. ಈ ಸರ್ಕಾರ ಉಳಿಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಮುಂದುವರೆದಿದೆ. ಆದ್ರೆ ಬಿಜೆಪಿಯ ಶಾಸಕರೆಲ್ಲರೂ ಗುರುಗ್ರಾಮದಲ್ಲಿದ್ರು, ಅವರೆಲ್ಲರೂ ಕೂಡ ರಿಟರ್ನ್ ಆಗ್ತಾರೆ ನಾಳೆ ಅನ್ನುವಂತಹ ಮಾಹಿತಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ನಂತರ ತಮ್ಮ ತೀರ್ಮಾನಗಳನ್ನ ಅವರು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಲಾಗಿತ್ತು. ಇವತ್ತಿನ ಸಿಎಲ್ಪಿ ಸಭೆಗೆ 76 ಮಂದಿ ಶಾಸಕರು ಹಾಜರಾಗಿದ್ದು ಬಿಜೆಪಿಯ ಆಪರೇಷನ್ ಕಮಲ ಟುಸ್ ಆಗಿದೆ. ಹೀಗಾಗಿ ಅಂದುಕೊಂಡಷ್ಟು ಮಟ್ಟಿಗೆ ಶಾಸಕರನ್ನ ಸೆಳೆಯಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಟುಸ್ ಆದ ಹಿನ್ನೆಲೆಯಲ್ಲಿ ಪೋಸ್ಟ್ಪೋನ್ ಮಾಡಿಕೊಳ್ಳುವಂತ ಮತ್ತು ಮುಂದಿನ ಒಂದು ತಯಾರಿಯನ್ನ ಮಾಡಿಕೊಳ್ಳೋಣ ಅಂತ ಮುಂದಿನ ಪ್ರಿಪರೇಷನ್ಗೆ ಈಗ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ. ನಿನ್ನೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಂತಹ ಅತೃಪ್ತ ಶಾಸಕ ನಾಗೇಂದ್ರ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮಗಳ ಮುಂದೆ ಕೊಟ್ಟರು. ನಾಳೆ ಸಿಎಲ್ಪಿ ಸಭೆಗೆ ಹೋಗ್ತೀರಾ ಅಂತ ಕೇಳಿದಾಗ ನಾನು ಸಿಎಲ್ಪಿ ಸಭೆಗೆ ಹೋಗೋದಿಲ್ಲ, ಕಾರಣ ನನ್ನ ಕೋರ್ಟ್ ಕೆಲಸ ಇದೆ, ಹೀಗಾಗಿ ನಾನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಈ ಮೂಲಕ ಸಿದ್ದರಾಮಯ್ಯನವರ ಕಿವಿಗೆ ಹೂವಿಟ್ರ ನಾಗೇಂದ್ರ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಕಿವಿಗೆ ನಾಗೇಂದ್ರ ಈ ಮೂಲಕ ಹೂವನ್ನ ಇಟ್ಟಿದ್ದು ಇವತ್ತಿನ ಸಿಎಲ್ಪಿ ಸಭೆಗೆ ಗೈರಾಗಿದ್ದಾರೆ. ಜಾಧವ್ ಲೆಟರ್ ಕೊಟ್ಟವ್ರೆ, ಹುಷಾರಿಲ್ಲ ಅಂತ ನಂಗೆ ಬರೋಕ್ಕಾಗಲ್ಲ. ರಮೇಶ್ ಜಾರಕಿಹೊಳಿ ಸರ್ ಎಷ್ಟು ಜಾರಕಿಹೊಳಿ ಏನು ಹೇಳಿಲ್ಲ, ಜಾಧವ್ ಲೆಟರ್ ಇಷ್ಟೇ. ಇವನು ನಾಗೇಂದ್ರ ಕೂಡ ಒಂದು ಕೇಸ್ ಇದೆ, ನಂಗೆ ಬರೋಕ್ಕಾಗಲ್ಲ. ಸ್ವಲ್ಪ ತೋರಿಸಿದ ಜಾಧವ್ ಲೆಟರ್ ಕೊಟ್ಟವ್ರೆ, ಹುಷಾರಿಲ್ಲ ಅಂತ ನಂಗೆ ಬರೋಕ್ಕಾಗಲ್ಲ. ರಮೇಶ್ ಜಾರಕಿಹೊಳಿ ಸರ್ ಎಷ್ಟು ಜಾರಕಿಹೊಳಿ ಏನು ಹೇಳಿಲ್ಲ, ಜಾಧವ್ ಲೆಟರ್ ಇಷ್ಟೇ. ಇವನು ನಾಗೇಂದ್ರ ಕೂಡ ಒಂದು ಕೇಸ್ ಇದೆ, ನಂಗೆ ಬರೋಕ್ಕಾಗಲ್ಲ. ಸ್ವಲ್ಪ ತೋರಿಸಿದ ಜಾಧವ್ ಲೆಟರ್ ಕೊಟ್ಟವ್ರೆ, ಹುಷಾರಿಲ್ಲ ಅಂತ ನಂಗೆ ಬರೋಕ್ಕಾಗಲ್ಲ. ರಮೇಶ್ ಜಾರಕಿಹೊಳಿ ಸರ್ ಎಷ್ಟು ಜಾರಕಿಹೊಳಿ ಏನು ಹೇಳಿಲ್ಲ, ಜಾಧವ್ ಲೆಟರ್ ಇಷ್ಟೇ. ಇವನು ನಾಗೇಂದ್ರ ಕೂಡ ಒಂದು ಕೇಸ್ ಇದೆ, ನಂಗೆ ಬರೋಕ್ಕಾಗಲ್ಲ. ಸ್ವಲ್ಪ ತೋರಿಸಿದ ಕಾಂಗ್ರೆಸ್ನ 80 ಮಂದಿ ಶಾಸಕರಲ್ಲಿ 76 ಮಂದಿ ಇವತ್ತಿನ ಸಿಎಲ್ಪಿ ಸಭೆಗೆ ಹಾಜರಾದ್ರು. ಈ ಮೂಲಕ 4 ಮಂದಿ ಗೈರಾದ್ರು. ಇದಕ್ಕೆ ಸ್ಪಷ್ಟನೆ ಕೊಟ್ಟಂತಹ ಸಿದ್ದರಾಮಯ್ಯನವರು ನಾಗೇಂದ್ರ ಕೋರ್ಟ್ ಕೆಲಸ ಇದೆ ಅಂತ ಹೇಳಿದ್ರು, ಹಾಗಾಗಿ ಅವರು ಗೈರಾಗಿದ್ದಾರೆ. ಇನ್ನು ಉಮೇಶ್ ಜಾಧವ್ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಒಂದು ಪತ್ರವನ್ನು ಕೂಡ ಕಳಿಸಿದ್ದಾರೆ. ಈ ಮೂಲಕ ನಮ್ಮ ಸಂಖ್ಯೆ 78 ಸದ್ಯಕ್ಕೆ ನಾವು ಪರಿಗಣಿಸಬಹುದು. ಆದ್ರೆ ಇನ್ನುಳಿದಂತೆ ರಮೇಶ್ ಜಾರಕಿಹೊಳಿ ಆಗ್ಲಿ ಮಹೇಶ್ ಕುಮಟಳ್ಳಿ ಆಗ್ಲಿ ಇಬ್ರು ಕೂಡ ಯಾವುದೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಏನನ್ನ ಕೂಡ ನಾನು ಹೇಳಲಾರೆ ಅಂತ ಹೇಳಿದ್ರು.